ಅಯ್ಯೋ ಎಣ್ಣೆ ಚೆಲ್ಬಿಡ್ತು. ಹಂಸ ಮೇಡಮ್ ನೋಡಿದ್ರೆ ಚರ್ಮನೇ ಸುಲ್ದು ಬಿಡ್ತಾರೆ. ಈಗಲೇ ಕ್ಲೀನ್ ಮಾಡಬೇಕು. ಅಯ್ಯೋ, ಇಲ್ಲಿ ಆಯಿಲ್ ಚೆಲ್ಲಿದ್ಯಲ್ಲ, ಯಾರಾದ್ರೂ ಕಾಲಿಟ್ರೆ ಬೀಳ್ತಾರಲ್ಲ. ನಿಂತ್ಕೋ, ಬರ್ಬೇಡ. ನೀನ್ ಬರ್ಬೇಡ ಅಂದ್ರೆ ನಾನು ಬರಲ್ವಾ? ಅಯ್ಯೋ, ಯಾಕೆ ಹೇಳ್ತಿದ್ದೀನಿ ಅರ್ಥ ಮಾಡ್ಕೋ. ಬರ್ಬೇಡ. ಏ ಬುಡ್ಡಿ, ಹೋಗಿ ಸೈಡ್ಗೆ. ವಾಟ್ ಇಸ್ ದಿಸ್ ಬುಡ್ಡಿ? ನನ್ನ ಬೀಳಿಸ್ಕೊಳಕ್ಕೆ ಅಂತ ಯಾವ್ಯಾವ ತರ ಯಾವ್ಯಾವ ರೀತಿ ಟ್ರೈ ಮಾಡ್ತಿದ್ಯಾ? ಆದ್ರೆ ಈ ಕಡೆ ಇರೋದು ವಿರಾಜ್, ಸೂಪರ್ ಬ್ರೈನ್, ಸಾಲಿಡ್ ಸ್ಟ್ರೆಂತ್, ಐರನ್ ಬಾಡಿ, ಖಂಡಿತವಾಗ್ಲೂ ಬೀಳಲ್ಲ. ಹಲೋ, ನನ್ನಿಂದನೇ ನೀನ್ ಕೆಳಗ್ ಬಿದ್ದಿಲ್ಲ, ಅದನ್ನ ನೆನ್ಪಲ್ಲಿಟ್ಕೋ. ಹಾ ಹೌದು, ನಾನು ಇಲ್ಲಿ ಬೀಳೋದನ್ನ ತಪ್ಸಿ ನಿನ್ ಬಲೆಗ್ ಬೀಳ್ಸ್ಕೋಬೇಕು ಅನ್ನೋದೇ ತಾನೇ ನಿನ್ ಮಾಸ್ಟರ್ ಪ್ಲಾನ್. ಹಾ ಹೌದ್, ಮತ್ತೆ ನಿನ್ನಂತ ಸುಂದ್ರಾಂಗ ಬೇರೆ ಯಾರು ಇಲ್ವಲ್ಲ. ಡೌಟೇ ಇಲ್ಲ. ಫಸ್ಟ್ ನೀನು ನಿನ್ ಬಗ್ಗೆ ಏನೇನೋ ಅನ್ಕೊಳಕ್ ಹೋಗ್ಬೇಡ. ಲೇ ಬುಡ್ಡಿ. ಸಾರಿ ಸರ್, ಆ ಎಣ್ಣೆ ನಾನೇ ಚೆಲ್ಲಿದ್ದು. ನೀನಾ ನೋಡ್ಕೋಬೇಕು ತಾನೆ. ನಾನಾಗಿದ್ದಕ್ಕೆ ಬೀಳ್ದೇನೆ ಹೆಂಗೋ ಬ್ಯಾಲೆನ್ಸ್ ಮಾಡಿದೆ. ಈ ತರ ಸೋಡಾ ಬುಡ್ಡಿಗಳಾದ್ರೆ ಟಪಕ್ ಅಂತ ಬಿದೋಗ್ಬಿಡ್ತಾರೆ. ವೇಸ್ಟ್ ಫೆಲೋ. ಬುಡ್ಡಿ, ಏನು? ನನ್ ಕೋಟ್ಗೆ ನಿನ್ನಿಂದ ಎಷ್ಟು ದೊಡ್ಡ ಮಾರ್ಕ್ ಆಗಿದೆ ನೋಡು. ಇದು ನನಗೆ ಸೆಂಟಿಮೆಂಟಲ್. ಇದ್ರಲ್ಲೇನಿದೆ, ವರ್ಸಿದ್ರೆ ಹೋಗುತ್ತೆ. ಇಷ್ಟು ಒಳ್ಳೆ ಕೋಟ್ ಹಾಕೊಂಡಿದೀನಿ ಅಂತ ಉರ್ಕೊಂಡ್ ತಾನೆ ಈ ತರ ಮಾಡ್ತಿರೋದು. ನಾನೇನ್ ಬೇಕು ಅಂತ ಮಾಡಿಲ್ವಲ್ಲ. ಆಯಿಲ್ ವರ್ಸೋಣ ಅಂತ ಆ ಕ್ಲಾತ್ ತಗೊಂಡೆ, ಅದ್ರಲ್ಲಿದ್ದ ಗಲೀಜು ನಿನ್ ಜಾಕೆಟ್ಗಾಯ್ತು. ಇವಾಗ ನನ್ಗೆ ಅದೆಲ್ಲ ಬೇಕಾಗಿಲ್ಲ. ಈ ಕೋಟು ಮೊದ್ಲು ಹೇಗಿತ್ತೋ ಆ ತರ ಮಾಡ್ಕೊಂಡ್ ವಾಪಸ್ ಬಾ. ಅದಲ್ಲ, ಅದು ನನ್ಗೇನು ಹೇಳ್ಬೇಡ, ನಾನ್ ಕೇಳಿಸ್ಕೊಳ್ಳೋದು ಇಲ್ಲ. ನನ್ಗೆ ನಾಳೆ ಶೋ ಇದೆ. ಆ ಶೋ ಅಲ್ಲಿ ನಾನು ಇದೇ ಕೋಟ್ ಹಾಕೋಬೇಕು. ಇದೇ ಕೋಟು ನಾಳೆ ಅಷ್ಟ್ರಲ್ಲಿ ನನ್ ಮೈ ಮೇಲೆ ಇರ್ಬೇಕು. ಇದ್ರಲ್ಲಿ ನನ್ ತಪ್ಪೇನು ಇಲ್ಲ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಇದನ್ನ ಒಗ್ದು ಒರ್ಸಿ ಚೆನ್ನಾಗಿ ಮಾಡ್ಕೊಂಡ್ ಬರ್ತೀಯೋ ಇಲ್ಲ ಹೊಸ ಜಾಕೆಟ್ ತಗೊಂಡ್ ಬರ್ತೀಯೋ ಅದು ನಿನ್ನಿಷ್ಟ. ನಾಳೆ ಇರೋ ಶೋಗೆ ನಾನು ಇದನ್ನ ಹಾಕೋಬೇಕು, ನೀನ್ ಕೊಡ್ಬೇಕು ಅಷ್ಟೇ. ಅರೆ ನಾನೇನ್ ಮಾಡ್ದೆ ಅಂತ? ಅರೆ ಅದು ವೇಸ್ಟ್ ಫೆಲೋ, ಮೆಂಟಲ್. ಸಿಕ್ಕಾಕೊಂಡ್ಲು ಸೋಡಾ ಬುಡ್ಡಿ. ಇವತ್ತಿನ ದಿನಾನೇ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಮನೆಗೆ. ನನ್ಗೆ ನಾಳೆ ಶೋ ಇದೆ. ಆ ಶೋ ಅಲ್ಲಿ ನಾನು ಇದೇ ಕೋಟ್ ಹಾಕೋಬೇಕು. ಇದೇ ಕೋಟು ನಾಳೆ ಅಷ್ಟ್ರಲ್ಲಿ ನನ್ನ ಮೈ ಮೇಲೆ ಇರಬೇಕು. ಅಕ್ಕ, ಕೆಲಸದಿಂದ ಯಾವಾಗ ಬಂದೆ? ಈಗ್ಲೇ ಕಣೆ. ಏನಿವತ್ತಿಷ್ಟು ಬೇಗ ಬಂದಿದ್ಯಾ? ಇವತ್ತು ನನ್ ಟೈಮೇ ಸರಿ ಇಲ್ಲ ಕಣೆ. ಯಾಕೆ? ಏನಾಯ್ತಕ್ಕ? ಇಲ್ಲಿ ನೋಡು. ಜಾಕೆಟ್ ತುಂಬಾ ಚೆನ್ನಾಗಿದೆ ಅಕ್ಕ.
ಇದೇನಕ್ಕ ಹೊಸ ಡಿಸೈನಾ? ಹೌದು ಕಣೆ, ಆ ಡಿಸೈನ್ ಹಾಕಿದ್ದು ನಾನೇ. ವಾವ್ ಅಕ್ಕ, ನೀನ್ ಮನ್ಸ್ ಮಾಡಿದ್ರೆ ಫ್ಯಾಷನ್ ಡಿಸೈನರು ಆಗ್ಬೋದು. ಅದು ಡಿಸೈನರ್ ವೇರ್ ಅಲ್ಲ ಕಣೆ, ನನ್ನಿಂದಾಗಿರೋ ಕಲೆ. ಇವಾಗ ಏನ್ ಮಾಡ್ತೀಯ ಅಕ್ಕ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಈ ಕಲೆ ಹೇಗಾದ್ರೂ ಹೋಗ್ಬೇಕು ಕಣೆ. ಡ್ರೈ ವಾಶ್ ಕೊಡು. ಡ್ರೈ ವಾಶ್ ಕೊಟ್ರೆ ಅವರು 3-4 ದಿನ ಟೈಮ್ ತಗೋತಾರೆ. ನನ್ಗಷ್ಟು ಸಮಯ ಇಲ್ವಲ್ಲ. ನಾಳೆ ಜಾಕೆಟ್ ತಗೊಂಡ್ ಹೋಗಿಲ್ಲ ಅಂದ್ರೆ ನನ್ ಜಾಬ್ ಕೂಡ ಹೋಗ್ಬೋದು. ಅಷ್ಟು ಬೇಗ ಅಂದ್ರೆ ನಮ್ ಕೈಲಿ ಹೇಗಾಗತ್ತೆ? ಯಾರ್ದಾದ್ರೂ ಸಲಹೆ ತಗೊಳನ್ವಾ? ಯಾರ್ ಕೊಡ್ತಾರಕ್ಕ ಸಲಹೆನ? ಅಜ್ಜಿ. ಅಕ್ಕ, ಅಜ್ಜಿಗೆ ಜಾಕೆಟ್ ಬಗ್ಗೆಲ್ಲ ಏನೇ ಗೊತ್ತಿರತ್ತೆ. ಒಂದೊಂದ್ ಫ್ಯಾಬ್ರಿಕ್ ಮೇಲೆ ಕಲೆನ ಹುಷಾರಾಗಿ ತೆಗಿಬೇಕು, ಇಲ್ಲ ಅಂದ್ರೆ ಜಾಕೆಟ್ ಹಾಳಾಗುತ್ತೆ ಅಷ್ಟೇ. ಹೌದಲ್ವಾ? ಹೋಗ್ಲಿ ಸೀತಾರತ್ನ ಅವ್ರನ್ನ. ಬೇಡ್ವೆ. ಯಾಕೆ ಬೇಡ? ಅಕ್ಕ, ಕಲೆ ಏನೋ ಹೋಗುತ್ತಾದ್ರೆ ಕೆಲ್ಸ ಮುಗಿದ್ಮೇಲೆ ಅವ್ರು ಕೊಡೋ ಬಿಲ್ಡಪ್, ನಡ್ಕೊಳ್ಳೋ ರೀತಿ ನನಗ್ ನೋಡಕ್ಕಾಗಲ್ಲ. ಹಾಗಂದ್ರೆ ಹೇಗೆ? ಈ ಕಲೆ ಹೋಗ್ಬೇಕಲ್ಲ. ಅದಕ್ಕೆ ಅವ್ರವ್ರ ಹತ್ರ ಕೇಳೋದ್ ಯಾಕೆ? ಇಂಟರ್ನೆಟ್ ಇದೆ ಅಲ್ವಾ, ಅದ್ರಲ್ಲಿ ಪ್ರತಿಯೊಂದ್ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರತ್ತೆ. ಅದ್ರಲ್ಲಿ ನಾವ್ ತಕ್ಷಣ ನೋಡಿದ್ರೆ ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತೆ. ಅದ್ ಸರಿ ಅಕ್ಕ, ಅಷ್ಟಕ್ಕೂ ಈ ಜಾಕೆಟ್ ಯಾರ್ದು? ಇನ್ಯಾರ್ದು? ಆ ಮನೇಲಿರೋ ಕಾಡ್ ಹಂದಿದು, ವಿರಾಜ್ದು. ವಿರಾಜ್, ನನ್ ರಾಕ್ ಸ್ಟಾರ್ ವಿರಾಜ್ ಜಾಕೆಟ್ ಇದು. ಈ ಜಾಕೆಟ್ ನ ಹಿಡ್ಕೊಂಡ್ರೆ ಅವನನ್ನೇ ಹಿಡ್ಕೊಂಡಂಗ ಅನ್ಸ್ತಿದೆ. ಐ ಲವ್ ಯು ವಿರಾಜ್, ಐ ಲವ್ ಯು ಸೋ ಮಚ್, ಐ ಲವ್ ಯು. ಮಹಿ, ನಿಲ್ಸೆ. ಅಕ್ಕ, ವಿರಾಜ್ ಜಾಕೆಟ್ ಸಿಗೋದು ಅಂದ್ರೆ ಎಷ್ಟು ಅದೃಷ್ಟ ಗೊತ್ತಾ? ಅಷ್ಟಕ್ಕೂ ಲೈವ್ ಶೋ ಅಲ್ಲಿ ಇಂಥ ಜಾಕೆಟ್ ನ ವಿರಾಜ್ ತಿರುಗಿಸಿ ಎಸಿತಾನೆ. ಆ ಜಾಕೆಟ್ಗೋಸ್ಕರ ಎಷ್ಟು ಜಗಳಾಡ್ತಾರೆ ಗೊತ್ತಾ ಫ್ಯಾನ್ಸು. ಮಹಿ, ನಿಲ್ಸೆ. ಏನ ಹುಚ್ಚುತನ ಇದು? ಐ ಲವ್ ಯು ವಿರಾಜ್. ಮಹಿ, ಏನೇ ಡ್ಯಾನ್ಸು? ನಿಲ್ಸು ಅಂತಿದ್ದೀನಲ್ಲ. ಮಹಿ ನಿಲ್ಸು. ಅರೆ ಮಹಿ, ಮಹಿ, ಅಬ್ಬಾ ಮಹಿ ನಿಲ್ಸೆ, ನಿಲ್ಸು. ಮಹಿ. ವಿರಾಜ್ ಅಕ್ಕ, ವಿರಾಜ್. ಆ ಹೆಸರು ಕೇಳ್ತಿದ್ದ ಹಾಗೇನೆ ಹಾರ್ಟ್ ಎಲ್ಲ ಮೆಲ್ಟ್ ಆಗ್ತಿದೆ. ಕಾಲು ಆಟೋಮ್ಯಾಟಿಕ್ ಆಗಿ ಡ್ಯಾನ್ಸ್ ಮಾಡೋದು ಕಾಮನ್ ಅಕ್ಕ. ಮೊದ್ಲು ಆ ಕಲೆನ ಹೇಗ್ ತೆಗಿಯೋದು ಅಂತ ಯೋಚನೆ ಮಾಡೆ. ಯಾ 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 ಅಕ್ಕ. ಏ, ಡ್ಯಾನ್ಸ್ ನಿಲ್ಸಿ ಆ ಜಾಕೆಟ್ ತೆಗೆ ಪ್ಲೀಸ್. ಸ್ವಲ್ಪ ಹೊತ್ತಕ್ಕ. ಈ ಜಾಕೆಟ್ ಹಾಕೊಂಡ್ರೆ ವಿರಾಜ್ ನನ್ ಪಕ್ಕದಲ್ಲೇ ಇದ್ದಾನೆ ಅನ್ನೋ ತರ ಫೀಲ್ ಆಗ್ತಿದೆ. ಅವನನ್ನ, ಅವನ್ ಹಾಡ್ಗಳನ್ನ, ಅವನ್ ವಸ್ತುಗಳನ್ನ ಎಷ್ಟು ದೂರ ಇಡ್ತೀವೋ ಅಷ್ಟು ಒಳ್ಳೇದು. ತುಂಬಾ ಕಷ್ಟ ಅಕ್ಕ. ವಿರಾಜ್ ಸಾಂಗ್ಸ್ ಅಂದ್ರೆ ಅಡಿಕ್ಷನ್ ಅಕ್ಕ. ಅಷ್ಟ್ ಈಸಿಯಾಗಿ ಬಿಡಕ್ ಆಗಲ್ಲ. ಸರಿ, ಈಗ ಮೊದ್ಲು ಆ ಕಲೆನ ಹೇಗ್ ತೆಗಿಬೇಕು ಅಂತ ಆನ್ಲೈನ್ ನಲ್ಲಿ ನೋಡು. ಓಕೆ ಫೈನ್. ಆನಂದ್, ಫಂಕ್ಷನ್ ಹಾಲ್ ಬುಕ್ ಮಾಡಿದ್ಯಾ? ಇಲ್ಲ ಅತ್ತೆ, ನೋಡ್ತಿದ್ದೀನಿ. ಇನ್ನು ನೋಡಿಲ್ಲ ಅಂದ್ರೆ ಏನು? ಒಂದ್ ವಾರದಲ್ಲೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಬೀಗರ್ ಮನೆಯವ್ರು ಫೋನ್ ಮಾಡಿದ್ರಲ್ಲ. ಹೌದು ಅತ್ತೆ, ನಾನು ಆಲ್ರೆಡಿ ಕೆಲವು ಫಂಕ್ಷನ್ ಹಾಲ್ಸ್ ನೋಟ್ ಮಾಡ್ಕೊಂಡಿದ್ದೀನಿ. ಬಟ್ ಎನ್ಕ್ವೈರಿ ಮಾಡಬೇಕು. ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಲೇಖಾ ಎಂಗೇಜ್ಮೆಂಟ್ ನಮ್ ರೇಂಜಲ್ಲೇ ನಡಿಬೇಕು. ಯಾವುದಕ್ಕೂ ಕೊರತೆ ಆಗ್ಬಾರ್ದು. ನೋಡಿದಂಥ ಪ್ರತಿಯೊಬ್ರು ಮಿನಿಮಮ್ 5 years ನಮ್ ಫಂಕ್ಷನ್ನ ನೆನ್ಪಿಟ್ಕೋಬೇಕು. ಅತ್ತೆ, ನೀನಂತೂ ಟೆನ್ಷನ್ನೇ ತಗೋಬೇಡ. ಲೇಖನ್ ಎಂಗೇಜ್ಮೆಂಟ್ನ ಮದ್ವೆಗಿಂತ ಗ್ರ್ಯಾಂಡ್ ಆಗಿ ಮಾಡೋಣ. ಮತ್ತೆ ಮ್ಯಾರೇಜು ಅಷ್ಟೇನೆ. ನನ್ನ ಕಾನ್ಸರ್ಟ್ಗಿಂತ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡೋಣ. ಮ್ಯಾರೇಜ್ ಅಂದ್ರೆ ಇಡೀ ಊರಿಗೆ ಹಬ್ಬದ ತರ ಒಂದ್ ದೊಡ್ಡ ಹಬ್ಬನೇ ಮಾಡ್ಬಿಡೋಣ. ಹಾಗೆ ಮಾಡಬೇಕು ಅಂದರೆ ಎಲ್ಲರ ಜೊತೆ ಸೇರಿಕೊಂಡು ನೀನು ಕೂಡ ಎಂಗೇಜ್ಮೆಂಟಲ್ಲಿ ಭಾಗಿಯಾಗಬೇಕಣ. ಯಾ ಡ್ಯಾಡ್, ಐ ಆಮ್ ಆಲ್ವೇಸ್ ರೆಡಿ. ಅವ್ನು ಯಾಕೆ ಬಿಡಿಪ್ಪ, ನಾನಿದ್ದೀನಲ್ವಾ. ನೀನಿದ್ಯಾ ಆನಂದ್. ಆದ್ರೆ ಎಲ್ಲ ಕೆಲ್ಸನೂ ಒಬ್ನೇ ಹೇಗ್ ನೋಡ್ಕೊಳಕ್ಕಾಗತ್ತೆ? ವಿರಾಜ್ ಕೂಡ ಶೇರ್ ಮಾಡ್ಕೋತಾನ್ ಬಿಡು. ಚಿಕ್ಕೋನ್ನ ನಂಬ್ಕೊಂಡು ಅವನಿಗೆ ಕೆಲಸ ಕೊಡೋ ಧೈರ್ಯ ಮಾಡ್ತಿದ್ದೀರಾ? ಏ ಒಳ್ಳೆಡಿ,
ಮನೆ ಕೆಲಸ ಅಂದ್ರೆ ಅಣ್ಣ ಇದ್ದಾನೆ ಅಂತ ಟೆನ್ಷನ್ ತಗೊಳಕ್ ಹೋಗಲ್ಲ. ಬಟ್ ಇದು ನಮ್ ಲೇಖನ್ ಫಂಕ್ಷನ್. ನಾನೇ ಮುಂದೆ ನಿಂತ್ಕೊಂಡು ಇದನ್ನ ಒಂದು ಗ್ರ್ಯಾಂಡ್ ಸಕ್ಸಸ್ ಮಾಡ್ತೀನಿ. ಯಾಕೆ ಸುಮತಿ ಹಾಗಿದ್ಯಾ? ಏನಾಯ್ತು? ಏನ್ ಹೇಳಿ ಅತ್ತೆ, ಆನಂದನ್ಕಿಂತ ತುಂಬಾ ಚಿಕ್ಕವಳು. ಲೇಖಾ ಮದ್ವೆನೇ ಆಗ್ತಾ ಇದೆ. ಮುಂದೆ ಇವನ್ ಯಾವಾಗ ಮದ್ವೆಗೆ ಒಪ್ಕೋತಾನೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಮ್ಮ, ಯಾಕೆ ಪ್ರತಿ ಸಲ ನನ್ನ ಮದುವೆ ಬಗ್ಗೆನೇ ವರಿ ಮಾಡ್ತಿರ್ತೀಯ? ಇದೇನೋ ಈಗಂತಿದ್ಯಾ? ತಂದೆ ತಾಯಿಯಾಗಿ ಇದು ನಮ್ಮ ಕರ್ತವ್ಯ. ಯೋಚನೆ ಮಾಡದೆ ಹೇಗಿರೋದು? ಅಪ್ಪ, ನನಗೆ ಮದುವೆ ಅಂದರೆ ನಂದೇ ಆದ ಕನಸಿದೆ. ಅದು ನಿಮಗೂ ಗೊತ್ತಲ್ವಾ? ಯಾಕೆ ನೀವು ನನ್ನ ನಿರ್ಧಾರನ ಗೌರವಿಸಲ್ಲ? ಸರಿ, ಯಾವಾಗ ಮಾಡ್ಕೋತೀಯೋ ಅದನ್ನಾದ್ರೂ ಹೇಳು. ಮಾಮ್, ಮದ್ವೆ ಆಗೋ ಆಸೆ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಹೇಳೋದು ಅಂತ ಹೇಳಿದ್ನಲ್ಲ, ಯಾಕಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಸುಮ್ನಿರು ಸುಮತಿ, ಅವ್ನು ಹೇಳ್ತೀನಿ ಅಂತ ಹೇಳದ್ನಲ್ಲ, ಸ್ವಲ್ಪ ಟೈಮ್ ಕೊಡೋಣ. ಅದೇ ಎಷ್ಟು ದಿನ ಅಂತ ಕೇಳ್ತಾ ಇದ್ದೀನಿ. ಅಮ್ಮ, ಈ ಥರ ಟೈಮನ್ನು ಬಾರ್ಡರ್ ಹಾಕಿ ನನಗೆ ಕಷ್ಟ ಕೊಡಬೇಡಿ. ನಾನು ಖಂಡಿತ ಮದುವೆ ಆಗ್ತೀನಿ, ಓಕೆನಾ? ಮಾಮ್, ಪ್ಲೀಸ್ ನೀನ್ ಹಾಗಿರಬೇಡ. ಸರಿ, ಅಣ್ಣನ್ ಮದ್ವೆ ಕೂಡ ಲೇಖನ್ ಮದ್ವೆಗಿಂತ ಗ್ರ್ಯಾಂಡ್ ಆಗಿ ಮಾಡೋಣ. ಒಂದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮಾಡೋಣ, ಓಕೆ? ಇನ್ನು ಇವತ್ತಿಂದ ಹಿಡಿದು ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಎಲ್ಲಾ ಕೆಲ್ಸನೂ ಮುಗ್ಸೋಣ. ಶೋರ್ ಅತ್ತೆ, ನಾನು ಎಲ್ಲ ಪ್ರೋಗ್ರಾಮ್ಸ್ನು ಕ್ಯಾನ್ಸಲ್ ಮಾಡ್ಕೋತೀನಿ. ದೊಡ್ಡವನೇ, ಈ ವಾರ ಪೂರ್ತಿ ನಾವು ತುಂಬಾ ಬ್ಯುಸಿಯಾಗಿದ್ದೀವಲ್ವಾ? ಆ ಚೈತ್ರಗೆ ಬರ್ಬೇಡ ಅಂತ ಹೇಳು. ಟ್ರೀಟ್ಮೆಂಟ್ ಎಲ್ಲ ಮಾಡಕ್ಕೆ ಟೈಮ್ ಇಲ್ಲ ಅಲ್ವಾ? ಇಲ್ಲ ಬಾಮ್ಮ, ಈ ವಾರದಲ್ಲಿ ನಿನಗೆ ತುಂಬ ಕೆಲಸ ಇರುತ್ತೆ. ಕಾಲು ತುಂಬ ಸ್ಟ್ರೈನ್ ಆಗುತ್ತೆ, ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ಅಷ್ಟೇ ಅಲ್ಲ ಅಜ್ಜಿ, ಯಾವಾಗ್ಲೂ ತಿರುಗ್ತಾ ಇರ್ತೀರಲ್ವಾ, ಡಬಲ್ ಎಕ್ಸರ್ಸೈಸ್ ಮಾಡ್ಬೇಕು. ಆಗ್ಲಿ ಕಣೋ, ಆಗ್ಲಿ. ಈ ಆನಂದ್ ಸಪೋರ್ಟ್ ಆ ಚೈತ್ರಗಿಲ್ಲ ಅಂದಿದ್ರೆ ಅವಳನ್ನ ಯಾವತ್ತೂ ಓಡಿಸ್ಬೋದಾಗಿತ್ತು. ಚೈತ್ರ, ರಂಗೋಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಮೇಡಮ್. ಚೈತ್ರ, ನಿನಗೆ ಖರ್ಚುಗಳೇ ಇರೋದಿಲ್ವಾ? ಟ್ರೀಟ್ಮೆಂಟ್ ಒಂದಿನೂ ಮಿಸ್ ಮಾಡದೆ ಮಾಡಬೇಕು ಮೇಡಮ್. ಹೆಲ್ತ್ ಸೆಕ್ಟರ್ ಅವ್ರಿಗೆ ಖರ್ಚಿರೋದಿಲ್ಲ. ಹೌದಮ್ಮ. ಚೈತ್ರ, ರಾತ್ರಿ ಮಹಿ ಊಟ ಮಾಡ್ಲಿಲ್ಲ. ನಿಜವಾಗ್ಲೂ? ನಾನ್ ಕೇಳಿದಕ್ಕೆ ನನಗೆ ಹಸಿವಿಲ್ಲ, ಆಮೇಲೆ ತಿಂತೀನಿ ಅಂತ ಹೇಳಿದ್ಲು. ಅವಳು ಊಟ ಮಾಡ್ಲಿಲ್ಲ. ನಾನು ಅವಳ ಜೊತೆ ಮಾತಾಡ್ತೀನಿ. ಅಂದ್ರೆ ರಾತ್ರಿ ದುಡ್ಡು ಕೊಟ್ಟು ತಿಂತೀನಿ ಅಂತ ಕೋಪದಲ್ಲಿ ಅಂದಲ್ವಾ? ಆ ಮಾತಿಗೆ ತಿನ್ಲಿಲ್ವೇನೋ? ಹಾಗೇನೂ ಇಲ್ಲ ಬಿಡಿ, ಅವಳೇನೋ ಕೋಪದಲ್ಲಿ ಮಾತಾಡಿರ್ತಾಳೆ. ಅಂಥದ್ದೇನೂ ಇರಲ್ಲ ಬಿಡಿ. ಒಂದ್ ವೇಳೆ ನಾನು ಅಂದಿದ್ದನ್ನ ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ನೀನ್ ಹೋಗಿ ಒಂದ್ಸಲ ಮಾತಾಡಮ್ಮ. ಸರಿ ಆಯ್ತು. ಮಹಿ, ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಆಮೇಲೆ ಇರ್ಲಿ. ನಿನ್ನೆ ನೈಟ್ ಊಟ ಮಾಡಿಲ್ವಾ? ಇಲ್ಲ, ಮಾಡಿಲ್ಲ. ಯಾಕೆ ಮಾಡಿಲ್ವೇ? ನಾನು ಹೇಳಿದ್ದೆ ತಾನೆ, ನಾವಿಲ್ಲಿ ಫ್ರೀಯಾಗಿದ್ದು ಫ್ರೀಯಾಗಿ ತಿನ್ಬೇಕು ಅಂತ ಅನ್ಕೊಂಡಿಲ್ಲ. ಇಷ್ಟು ದಿನ ಕೊಡ್ಬೇಕಾಗಿರೋ ದುಡ್ಡನ್ನ, ಇನ್ಮುಂದೆ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಬಿಟ್ಟೆ ತಿನ್ನೋದು. ಏನೇ ನಿನ್ ಹಠ? ಇದ್ ಹಠ ಅಲ್ಲ ಅಕ್ಕ,
ನಾವೇನೋ ಫ್ರೀಯಾಗಿ ತಿಂತಾ ಇದೀವಿ ಅಂತ ಅವ್ರು ಬೇಜಾರ್ ಮಾಡ್ಕೊಂಡಿದಾರಲ್ವಾ? ಅವ್ರು ಹೇಳಿದ ಉದ್ದೇಶನೇ ಬೇರೆ, ನೀನ್ ಅರ್ಥ ಮಾಡ್ಕೊಂಡಿರೋದೇ ಬೇರೆ ಮಹಿ. ಅಕ್ಕ, ನಾನೇನ್ ಚಿಕ್ಕ ಹುಡುಗಿ ಅಲ್ಲ, ನನ್ಗೆಲ್ಲಾನು ಅರ್ಥ ಆಗತ್ತೆ. ನಾನು ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗ್ ಬೇರೇನೋ ಮಾತಾಡಲ್ಲ ಅವ್ರ ತರ. ಇಲ್ಲ ಮಹಿ, ನೀನ್ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಅಕ್ಕ, ನೀನ್ ಏನಾದ್ರೂ ಅನ್ಕೋ, ಅವ್ರಿಗೆ ದುಡ್ಡು ಕೊಡೋವರೆಗೂ ನಾನೇನೂ ತಿನ್ನಲ್ಲ. ಪರಿಸ್ಥಿತಿ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ ಮಾತಾಡು ಮಹಿ. ನಮ್ ಪರಿಸ್ಥಿತಿ ಹೇಗೆ ಇದ್ರೂ ಸರಿ, ನಾನ್ ದುಡ್ಡು ಕೊಟ್ಬಿಟ್ಟೆ ತಿನ್ನೋದು. ಈಗಿಂದೀಗ್ಲೇ ದುಡ್ಡು ಅಂದ್ರೆ ನಿನಗೂ ನನಗೂ ಹೇಗ್ ಬರತ್ ಹೇಳು? ನಾನು ಆಲ್ರೆಡಿ ಅಡ್ವಾನ್ಸ್ ಕೂಡ ತಗೊಂಡಿದ್ದೀನಿ. ಇನ್ನು 1 ಮಂತ್ ಆಗಿಲ್ಲ ಅಲ್ವಾ ನಾನು ಜಾಬಲ್ ಜಾಯಿನ್ ಆಗಿ? ಈಗ ನೀನ್ ಊಟ ಮಾಡು, ಸ್ಯಾಲ್ರಿ ಬರ್ತಿದ್ದ ಹಾಗೆ ದುಡ್ಡು ಕೊಡೋಣ, ಓಕೆ? ಇಲ್ಲ ಅಕ್ಕ, ಅಲ್ಲಿವರೆಗೂ ನಾನಿಲ್ಲಿ ತಿನ್ನಲ್ಲ. ನಂಗ್ ಟೈಮ್ ಆಗ್ತಿದೆ. ತಗೋ, ಈ ದುಡ್ಡು ತಗೋ. ಸದ್ಯಕ್ಕೀಗ ಇದ್ರಲ್ಲೇ ಊಟ ಮಾಡು. ಖಾಲಿ ಹೊಟ್ಟೆಲಿ ಇರ್ಬೇಡ ಮಾಹಿ, ನಾನ್ ಬೇಗನೆ ಬಂದ್ಬಿಡ್ತೀನಿ, ಸರಿನಾ? ಈ ಎಕ್ಸರ್ಸೈಸ್ ಮಾಡೋ ಬದಲು ಈ ಕಾಲ್ ನೋವು ಸಹಿಸ್ಕೊಳ್ಳೋದೇ ವಾಸಿ. ಹೇ ಬೇಬ್ಸ್, ಅಯ್ಯಯ್ಯೋ, ಏನ್ ಮಾಡ್ತಿದ್ದೆ? ಇನ್ನೇನಿದ್ಯೋ, ಆ ಚೈತ್ರ ಎಕ್ಸರ್ಸೈಸ್ ಹೇಳಿದಾಳಲ್ಲ ಅದನ್ನೇ ಮಾಡ್ತಾ ಇದ್ದೀನಿ. ಬೇಬ್ಸ್, ಇವತ್ತಿಂದ ನೀನ್ ಯಾವ ಎಕ್ಸರ್ಸೈಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕೋ? ಅಂಡ್ ಆಲ್ಸೋ ಡಯಟ್ ಮಾಡೋ ಅವಶ್ಯಕತೆನೂ ಇಲ್ಲ. ನಿಜನಾ? ಹಾ, ನಿನ್ಗೇನ್ ಬೇಕು ಹೇಳು? ಪಿಜ್ಜಾ ಬೇಕಾ, ಬರ್ಗರ್ ಬೇಕಾ, ವಾಟ್ ನಾಟ್? ಬೇಡ ಬಿಡ, ಅದನ್ನ ತಿಂದೆ ಅಂತ ಗೊತ್ತಾದ್ರೆ ಆ ಚೈತ್ರ ದೊಡ್ಡವನ ಹತ್ರ ಹೇಳಿ ಮತ್ತೆ ನನ್ಗೆ ಉಪವಾಸ ಮಾಡಿಸ್ತಾಳೆ. ಬಾಮ, ನೀನಿನ್ನು ಚೈತ್ರ ಬಗ್ಗೆ ಮರ್ತ್ ಹೋಗು. ಯಾಕೋ, ಏನಾಯ್ತು? ಯಾಕೆ ಅಂದ್ರೆ ಆ ಕುಳ್ಳಿ ಇನ್ಮೇಲೆ ನಮ್ಮನೆಗ್ ಬರಲ್ಲ. ನಿಜನಾ? ಯಾ, ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ಯೋ. ಇಷ್ಟಕ್ಕೂ ಏನ್ ಮಾಡ್ದೆ? ಆಕ್ಚುಲಿ ಮೆಟ್ಲಿಂದ ಇಳಿಬೇಕಾದ್ರೆ ನನ್ನ ಜಾಕೆಟ್ ಮೇಲೆ ಕಲೆ ಆಯ್ತು. ಈಗ ಆ ಜಾಕೆಟ್ ಮೇಲೆ ಕಲೆ ಹೋಗಲ್ಲ. ಒಂದ್ ವೇಳೆ ಆ ಜಾಕೆಟ್ ನ ಮತ್ತೆ ತಗೋಬೇಕು ಅಂದ್ರೆ ಅವಳು 1 year ಸ್ಯಾಲ್ರಿ ಖರ್ಚು ಮಾಡಿದ್ರು ಸಾಕಾಗಲ್ಲ. ಅಬ್ಬಾ, ಸಖತ್ ಐಡಿಯಾ ಕಣೋ. ಹಾ. ನಾನ್ ಫುಲ್ ಹ್ಯಾಪಿ ಇವತ್ತು. ಇನ್ಮೇಲೆ ಆ ಬುಡ್ಡಿ ನಮ್ಮ ಮನೇಲಿ ಖಂಡಿತವಾಗ್ಲೂ ಕಾಣಿಸ್ಕೊಳಲ್ಲ. ಅಜ್ಜಿ, ಏನೇ ಭಾಮ, ಆ ಬುಡ್ಡಿ ಇನ್ಮೇಲೆ ಬರಲ್ಲ ಅಂತ ನೀನೇ ಅವಳ ತರ ಮಿಮಿಕ್ರಿ ಮಾಡ್ತಿದ್ಯಾ? ನೋಡು, ಚಿಕ್ಕೋನೆ, ಇದು ಬುಡ್ಡಿ ಅಲ್ಲ ಕಣೋ, ಬುದ್ಧಿವಂತಲು. ಸ್ಟಾಪ್ ದೇರ್. ಏನೊಳ್ಳೆ ದನ ನುಗ್ದಂಗ್ ನುಗ್ತಾ ಇದೆಯಾ? ವೇಸ್ ಮೈ ಜಾಕೆಟ್. ನನ್ನ ಜಾಕೆಟ್ ಇಲ್ಲಿ. 1 ಸೆಕೆಂಡ್ ಸರ್, 1 ಸೆಕೆಂಡ್. ನನ್ನ ಜಾಕೆಟ್ ನ ಈ ಚಿಕ್ಕ ಬ್ಯಾಗ್ ಅಲ್ಲಿ ಇಟ್ಟಿದ್ಯಾ? ಅಷ್ಟಕ್ಕೂ ನಿನ್ನ ಕಾಮನ್ ಸೆನ್ಸ್ ಇದೆಯಾ? ಅದು ಅಲ್ಲದೆ ಆ ಜಾಕೆಟ್ ಎಷ್ಟು ಕಾಸ್ಟ್ಲಿ ಅಂತ ನಿನಗೆ ಗೊತ್ತಾ? ಈ ನಿನ್ ಬುಡ್ಡಿ ಕಣ್ಗಳು ಯಾವತ್ತಾದ್ರೂ ಅಷ್ಟು ಕಾಸ್ಟ್ಲಿ ಜಾಕೆಟ್ ನ ನೋಡಿದ್ಯಾ? ಅದು ಈ ಬ್ಯಾಗ್ ಅಲ್ಲಿ ಇಟ್ಟಿದ್ಯಾ? ಮುದ್ರು ಹೋಗುತ್ತೆ ಅಂತ ನಿನ್ ಗೊತ್ತಿಲ್ವಾ? ಮುದ್ರು ಹೋದ್ರೆ ಹಾಳಾಗಿ ಹೋಗುತ್ತೆ, ಆಮೇಲೆ ಅದನ್ನ ಹಾಕೊಳ್ಳೋದಕ್ಕೂ ಕೂಡ ಆಗಲ್ಲ. ಏನಮ್ಮ, ನನ್ ಮೊಮ್ಮಗನ್ ಜಾಕೆಟ್ ಹಾಳು ಮಾಡಿದ್ದು ಅಲ್ದೆ ಈ ತರ ಬ್ಯಾಗ್ ಅಲ್ಲಿ ಇಟ್ಟು ಇನ್ನೂ ಹಾಳು ಮಾಡ್ತಿದ್ಯಾ? 1 ನಿಮಿಷ ಅಜ್ಜಿ. ಹಲೋ 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 ಹಲೋ, ವಾಟ್ ಇಸ್ ದಿಸ್? ಬೇಸ್ಗೆ ಬಂತಲ್ವಾ? ಸೊ ನನ್ ಜಾಕೆಟ್ ತಂದಿಲ್ಲ ಅಲ್ಲ? ನೀನು ಜಾಕೆಟ್ ತರದೇನೆ ಮನೆ ಒಳಗಡೆ ಕಾಲಿಂಗಿಟ್ಟೆ. ಇಲ್ಲಿ ಕೇಳಿಲ್ಲಿ, ಜಾಕೆಟ್ ತಂದ್ರೆ ಮಾತ್ರ ಮನೆಗ್ ಬಾ, ಇಲ್ಲ ಅಂದ್ರೆ ಬರ್ಬೇಡ, ಹೋಗಿಲ್ಲಿಂದ. ಗೆಟ್ ಔಟ್. ಸಾರಿ. ಔಟ್. ಬಾಮ, ಅದು ಹೋಯ್ತು. ಬಾ, ನಾ ಒಳಗೆ ಹೋಗಿ ಕೂತ್ಕೊಳ್ಳೋಣ. ಭಾಮ, ಇವತ್ತು ನಮ್ ಪ್ಲಾನ್ ಸಕ್ಸಸ್. ಹೌದು ಕಣೋ, ಇವಾಗ ಆರ್ಡರ್ ಮಾಡೋ ಪಿಜ್ಜಾನು ಬರ್ಗರು. ಅವಳು ಹೊರಟೋಗ್ಬಿಟ್ಲು. ವಿರಾಜ್ ಅವರೇ, ವಿರಾಜ್ ಅವರೇ,
ತಗೊಳ್ಳಿ ರಾಕ್ ಸ್ಟಾರ್ ಅವ್ರೆ ನಿಮ್ ಜಾಕೆಟ್ ನೋಡಿ ಯಾವ ಕಲೆನೂ ಇಲ್ಲ. ಮತ್ತೆ ನೀನು ಓವರ್ ಆಕ್ಟಿಂಗ್ ಮಾಡೋದನ್ನ ಬಿಟ್ಟು ಫಸ್ಟ್ ನನ್ ಜಾಕೆಟ್ ನ ತರ್ದೇನೆ ನೀನ್ ಮುನ್ಸಿಪಾಲಿಟಿ ಬ್ಯಾಗ್ ಯಾಕೆ ತಗೊಂಡ್ ಬಂದ್ ತೋರಿಸ್ದೆ? ಇದಕ್ಕೆ ತುಂಬಾನೇ ಬೆಲೆ ಇದೆ ಅಲ್ವಾ, ಅದಕ್ಕೆ ತುಂಬಾ ಹುಷಾರಾಗಿ ಬಚ್ಚಿಟ್ಕೊಂಡ್ ತಂದೆ. ಆ ಬಟ್ಟೆಗಳ ಹೊರಡೊತ್ತಿಗೆ ಡ್ರೈ ವಾಶ್ ಕೊಡೋಣ ಅಂತ ತಂದೆ. ನಿಮ್ ನೋಡಿದ ತಕ್ಷಣ ಭಯ ಆಗಿ ಬೆವರು ಬಂದು ಕರ್ಚಿಪಲ್ಲಿ ಒರೆಸ್ಕೊಳ್ತಿದ್ದೆ. ಅಜ್ಜಿ ಹೇಳಿದ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರಾ? ಸರಿ ಬನ್ನಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ವಿರಾಜ್ ಕೂಲ್. ತಗೊಳ್ಳಿ ನಿಮ್ ಬೆಲೆ ಬಾಳೋ ಇಂಪೋರ್ಟೆಡ್ ಜಾಕೆಟ್. ಹೋಗಿ ನಿಮ್ ಶೋ ಅಲ್ಲಿ ರಾಕ್ ಮಾಡಿ, ರಾಕ್ ಸ್ಟಾರ್. ಶಿಟ್, ಮತ್ತೆ ಮಿಸ್ ಆಗೋದ್ಲು.